ಸ್ಟೇಷನ್ ಬಜಾರ್ ಪೊಲೀಸರ ಠಾಣೆಯಿಂದ ಭರ್ಜರಿ ಕಾರ್ಯಾಚರಣೆ. ಮನೆ ವಾಚ್ಮ್ಯಾನ್ ಕೆಲಸ ಮಾಡ್ತಾ ಇರುವವನಿಂದ ಮನೆ ಕಳ್ಳತನ ಆರೋಪಿತನ ಬಂಧನ. 8 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿತರಾದ ಬಸವರಾಜ ತಂದೆ ಈರಪ್ಪ ಬಿರಾದಾರ್ ಎನ್ನುವ ಬಂಧಿತ ವ್ಯಕ್ತಿ ಆರೋಪಿಯಾಗಿದ್ದಾನೆ. ಆರೋಪಿತನ ವಿರುದ್ಧ ದಸ್ತಗಿರಿ ಕ್ರಮ ಕೈಗೊಂಡು ನ್ಯಾಯಾಲಯದ ಬಂಧನಕ್ಕೆ ಒಪ್ಪಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ ಸಂಗೊಳ್ಗೆ, ಎನ್ಕೆಎಸ್ ರಿಪೋರ್ಟ್ ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗುರುಲಿಂಗಪ್ಪ ಪಾಟೀಲ್ ಮತ್ತು ಅವರ ಎಂಟೈರ್ ಎಸಿಪಿ ಸೌತ್ ಸುಬೇದಾರ್ ಅವರ ಮಾರ್ಗದರ್ಶನದಲ್ಲಿ ಎರಡು ಉತ್ತಮ ಪತ್ತೆ ಕಾರ್ಯಗಳನ್ನು ಅವರ ಎರಡು ಪತ್ತೆ ಕಾರ್ಯಗಳಿಂದ ಸುಮಾರು 14,22,000 ಬೆಲೆ ಮಾಡುವ ಚಿನ್ನಾಭರಣ ಮತ್ತು ಹಣವನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಪ್ರಥಮ ಪತ್ತೆ ಅಂತಂದರೆ ಒಂದು ಹಗಲು ಮನೆ ಕಳ್ಳತನ ಪ್ರಕರಣ ಆಗಿತ್ತು. ಇದು ಪ್ರಕರಣ ಆಗಿದ್ದು ಅಕ್ಟೋಬರ್ 27, 2025 PNT ಕ್ವಾರ್ಟರ್ಸ್ ಅಲ್ಲಿರುವ ಕಾಲನಿಯಲ್ಲಿರುವ ಒಬ್ಬರು PWD ಎಂಪ್ಲಾಯಿ ಅವರ ಮನೆಯಲ್ಲಿ ಕಳ್ಳತನ ನಡೆಯುತ್ತೆ. ಹಗಲು ಕಳ್ಳತನ ನಡೆಯುತ್ತೆ. ಅದರಲ್ಲಿ ಸುಮಾರು 170 ಗ್ರಾಮ್ ಗೋಲ್ಡ್ ಮತ್ತು ಇತರೆ ಬೆಳ್ಳಿ ಆಭರಣಗಳು ಕಳ್ಳತನ ಆಗಿರುವುದು. ಅದರಲ್ಲಿ ಏನು ವೈಜ್ಞಾನಿಕವಾಗಿ ಬಲ ಪರಿಶೀಲನೆ ಮಾಡಲಾಗಿತ್ತು ಮತ್ತು ತ್ವರಿತ ಸಾಕ್ಷ್ಯಾಧಾರಗಳಿಗೆ ಒಬ್ಬ 19 ವರ್ಷದ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿ ಸ್ಟೇಷನ್ ಬಜಾರ್ ವ್ಯಾಪ್ತಿ ಪಂಚೀನಗರದ ಆರೋಪಿದ್ದಾರೆ ರಾಹುಲ್ ಸಿಂಗ್ ಇದ್ದಾರೆ. ಇವನು ಅವನ ಕುಡಿತದ ಮತ್ತು ಅವನಿಗೇನು ಗ್ಯಾಮ್ಲಿಂಗ್ ಒಂದು ಜೊತೆಗೆ ಅದಕ್ಕೆ ಸೌದಾಯ ಮಾಡಬೇಕಾಗುತ್ತೆ. ಕುಡಿದ ಇದರಲ್ಲಿ ಓಡಾಡ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಸಡನ್ ಆಗಿ ಲಾಕ್ ಹೌಸ್ ನೋಡ್ತಾನೆ. ಆ ಲಾಕ್ ಹೌಸ್ ನೋಡಿ ಅಪರಾಧ ಮಾಡ್ತಾನೆ ಮತ್ತು ಇವನು ಬಂಧನದಿಂದ ಇವನು ಏನು ಮಾಡ್ತಾನೆ ಅದನ್ನ ಕಳ್ಳತನ ಮಾಡಿಕೊಂಡು ಅವನಿಗೆ ಬೇರೆ ಕಡೆ ಅದನ್ನ ವಿಲೇವಾರಿ ಮಾಡಿರ್ತಾನೆ. ಕೆಲವು ಚಿನ್ನಾಭರಣಗಳನ್ನು, ಅದರಲ್ಲಿ ಉಳಿದ ಕೆಲವು ಚಿನ್ನಾಭರಣಗಳನ್ನು ಇಂಟ್ಯಾಕ್ಟ್ ಆಗಿ ಸಿಗುತ್ತೆ. ನಿಯರ್ಲಿ 40 to 50 ಗ್ರಾಮ್ ಅಷ್ಟು ಗೋಲ್ಡ್ ಇಂಟ್ಯಾಕ್ಟ್ ಸಿಗುತ್ತೆ. ಅದರಲ್ಲಿ ತಾವು ನೋಡ್ಬೋದು ರಿಂಗ್ ಇದೆ, 2 ರಿಂಗ್ಸ್ ಇದೆ, 2 ಚೈನ್ಸ್ ಇದೆ, ಒಂದು ವರಮಾನ ಸರ ಇದೆ ಮತ್ತು ಅದರ ಜೊತೆಗೆ ನಾವು ವೆಲ್ಟ್ ಮಾಡಿ ಕೆಲವು ಮಾರಾಟ ಮಾಡಿದ್ರೆ ಸುಮಾರು 2 ಲಕ್ಷದಷ್ಟು ಕ್ಯಾಶನ್ನು ಕೂಡ ಅವರು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಕ್ಯಾಶ್ ಎಲ್ಲ ಸೇರಿ ಅರೌಂಡ್ 8,22,000 ವಸ್ತುಗಳನ್ನು ಹಣವನ್ನು ವಶಪಡಿಸಿಕೊಂಡು ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಕೆಲವು ಏನು ದೂರಿನಲ್ಲಿ 170 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಕೊಡಬೇಕಾಗಿದೆ ಕೆಲವು ವ್ಯಾಲ್ಯೂಸ್ ತೋರಿಸಿರ್ತಾರೆ. ಉದಾಹರಣೆ ರಿಂಗ್ 10 ಗ್ರಾಮ್ದು 2 ರಿಂಗ್ ಅಂತ ತೋರಿಸಿರ್ತಾರೆ. ಇಂಟ್ಯಾಕ್ಟ್ ಸಿಕ್ಕಾಗ 1 ರಿಂಗ್ 10 ಗ್ರಾಮ್ ಇದೆ, ಇನ್ನೊಂದು ರಿಂಗ್ 2.5 ಗ್ರಾಮ್. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಮತ್ತು ಕೆಲವು ಅವುಗಳನ್ನು ವಿಲೇವಾರಿ ಕೂಡ ಮಾಡಿದ್ದಾರೆ. ಇವನ ಅಪರಾಧಿಕ ಹಿನ್ನೆಲೆ ತೆಗೆದುಕೊಂಡಾಗ ರೈಲ್ವೆ ಪೊಲೀಸ್ ಸ್ಟೇಷನ್ ಮಾಡಿ ಕಳೆದ ವರ್ಷ 4 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಅವರು ಅದರಲ್ಲೂ ಕೂಡ ಮುಂದೆ ವಸ್ತುಗಳನ್ನು ಚಿನ್ನಾಭರಣಗಳನ್ನು ವಶಪಡಿಸಿಕೊಂಡು ಅವನಿಗೆ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಂಡಿತ್ತು. ಮತ್ತು ಇವನು ಪೊಲೀಸರಿಗೆ ಏನು ಬಾಲ ಅಪರಾಧಿ ಬಿಫೋರ್ 18 ಇಯರ್ಸ್ ಕೂಡ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗುವ ಬಗ್ಗೆ ಮಾಹಿತಿ ಇದೆ. ಇವನ ಒಂದು ಬಂಧನದಿಂದ ಏನು ಅದರ ಜೊತೆಗೆ ಇನ್ನೊಂದು ಉತ್ತಮ ಕೆಲಸ ಮಾಡಿದ್ದಾರೆ ಅಂತಂದರೆ ಒಂದು ಸರ್ವೆಂಟ್ ಅಥವಾ ವಾಚ್ಮನ್ ಇಂದ ಮನೆಗಳನ್ನ ಮಾಡಿದ್ದು. ಅದರಲ್ಲಿ ಮನೆಯಲ್ಲಿ ಕರ್ತನ ಮನೆಯಲ್ಲಿ ಅವರು ಏನು ದಿನನಿತ್ಯದ ಚಟುವಟಿಕೆ ಎಲ್ಲಿ ಅವರು ಕೀ ಇರ್ತಾರೆ ಮತ್ತು
ಎಲ್ಲಿ ವ್ಯಾಲ್ಯೂಬಲ್ಸ್ ಇರ್ತಾರೆ ಅಂತೆಲ್ಲ ಗೊತ್ತಿತ್ತು. ಅವೆಲ್ಲ ಗಮನಿಸಿಕೊಂಡು ಅವರು ಊರಲ್ಲಿ ಇರುವಂಥ ಸಮಯದಲ್ಲಿ ಅರೌಂಡ್ 50 ಗ್ರಾಮ್ 5 ತೊಲೆಯ ಒಂದು ಚಿನ್ನದ ಕಿರೀಟ ಇರುತ್ತೆ, ಅದನ್ನ ಕಳ್ತನ ಮಾಡಿರ್ತಾರೆ. ಅದನ್ನು ಕೂಡ ಅವರು ತುಂಬ ದಿವಸಗಳ ದೂರು ನೀಡಿದ ವಿತಿನ್ 24 hours ಆರೋಪಿಯನ್ನು ಬಂಧಿಸ್ತಾರೆ. ಅದು ಯಾವಾಗ ಕಳ್ತನ ಮಾಡ್ತಾರೆ ಆಮೇಲೆ ಒಂದು ತಲೆ ಮುಚ್ಕೊಂಡು ಇರ್ತಾನೆ. ಆಮೇಲೆ ಕೆಲವು ದಿನಗಳ ನಂತರ ದೂರ ನೀಡಿರ್ತಾರೆ. ದೂರು ನೀಡಿದ ವಿತಿನ್ 24 hours ಅವರನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ. ಮತ್ತು ಏನು 5 ತೊಲೆ ಗೋಲ್ಡ್ ಒಂದು ಕಿರೀಟ ಇತ್ತು, ಅದು ಎಲ್ಲೆಲ್ಲಿ ವಿಲೇವಾರಿ ಮಾಡಿರ್ತಾರೆ. ಇವನಿಗೆ ಪರಿಚಯ ಇರುವ ನಂತರ ಅದನ್ನು ವಿಲೇವಾರಿ ಮಾಡಿರ್ತಾನೆ. ವಿಲೇವಾರಿ ಮಾಡಬೇಕಾದ್ರೆ ಒಂಥರ ಪ್ಲೇಟ್ ಮಾಡಿರ್ತಾನೆ. ಏನಂತ ಮನೆಯಲ್ಲಿ ಯಾರಿಗೊಬ್ಬರಿಗೆ ಹೆಲ್ತ್ ಸಮಸ್ಯೆ ಇದೆ, ಹಾಗಾಗಿ ಇಟ್ಕೊಂಡು ನನಗೆ